ಜೈ ಹಿಂದ್ ಸ್ನೇಹಿತರೆ, ಇಂಡಿಯನ್ ಆರ್ಮಿ ಕೋಚಿಂಗ್ ಸೆಂಟರ್ ವಿಜಯಪುರ. ಸ್ನೇಹಿತರೆ, ಪ್ರತಿ ರವಿವಾರ ಚಿಕನ್ ಮತ್ತು ರಾಗಿ ಮುದ್ದೆ ಕೊಡಲಾಗುವುದು. ನೋಡ್ಬೋದು ಸ್ನೇಹಿತರೆ, ವಿಡಿಯೋ ಯಾವ ಥರ ಇದೆ. ಪ್ರತಿ ಅಭ್ಯರ್ಥಿಗಳು ಬೇರೆ ಬೇರೆ ಜಿಲ್ಲೆಯಿಂದ, ಕರ್ನಾಟಕದ ಎಲ್ಲ ಜಿಲ್ಲೆಗಳ ಅಭ್ಯರ್ಥಿಗಳು ಬರ್ತಾ ಇದ್ದಾರೆ. ನೋಡ್ಬೋದು ಸರ್, ರಾಯಚೂರು ಆಗಿರ್ಬೋದು, ದಾವಣಗೆರೆ ಆಗಿರ್ಬೋದು. ನಿನ್ನ ಹೆಸರೇನಣ್ಣ? ನನ್ನ ಹೆಸರು ಹುಷೇನ್. ಎಷ್ಟು ತಿಂಗಳಾಯ್ತಣ್ಣ ಬಂದು? ನಾನು ಒಂದೂವರೆ ತಿಂಗಳಾಯ್ತು ರೀ. ಯಾವ ಊರು ನಿಮ್ಮದು? ನಮ್ಮದು ಗದಗ ರೀ. ನಮ್ಮ ಇಂಡಿಯನ್ ಆರ್ಮಿ ಕೋಚಿಂಗ್ ಸೆಂಟ್ರ್ ಒಳಗೆ ಹೆಂಗೆ ಊಟದ ಹೆಂಗೆ ಕೊಡ್ತಾರೆ? ಊಟ ಮಾತ್ರ ಅನ್ಲಿಮಿಟೆಡ್ ಐತ್ರಿ. ಚಪಾತಿ ಚೆನ್ನಾಗದ್ಯಾವ, ರೈಸು ಚೆನ್ನಾಗೈತಿ. ಇವತ್ತು ಇದೇನು ಗಣರಾಜ್ಯೋತ್ಸವದನ್ನು ಮುದ್ದೆ ಕೊಟ್ಟಾರ. ಮುದ್ದೆ ಭಾಳ ಒಳ್ಳೇದಿದ್ದು. ಮತ್ತು ಸಂಡೇ ಚಿಕನ್ ಕೊಡ್ತಾರೆ, ಬುಧವಾರ 2 ತತ್ತಿ ಕೊಡ್ತಾರೆ. ಊಟ ಮಾತ್ರ ಮಸ್ತ್ ಐತಿ ನೋಡ್ರಿ. ಮತ್ತು ಫಿಸಿಕಲಲ್ಲಿ ಚೆನ್ನಾಗಿ ಮಾಡಿಸ್ತಾರೆ, ಕ್ಲಾಸಿಗೆ ಚೆನ್ನಾಗಿ ಹೇಳ್ತಾರೆ. ಸ್ವಲ್ಪ ಇಂಪ್ರೂವ್ ಆಗಿದ್ರು ಬಂದಿಲ್ಲ. ಈಗ ಬರೋ ವಿದ್ಯಾರ್ಥಿಗಳಿಗೆ ನಿಮ್ಮ ಕಡೆಯಿಂದ ಏನು ಅನಿಸಿಕೆ ಹೇಳ್ಬೇಕಂತ ಮಾಡಿರಿ ಅಕಾಡೆಮಿ ಬಗ್ಗೆ? ನೋಡ್ರಿ, ಚೆನ್ನಾಗಿದೆ. ಕ್ಲಾಸ್ ಗೀಸ್ ಎಲ್ಲ ಚೆನ್ನಾಗೈತಿ, ಊಟನೂ ಚೆನ್ನಾಗೈತಿ. ಅಡ್ಮಿಷನ್ ಮಾಡೋದು ಬಂದು ಮಾಡ್ಬೋದು, ಚೆನ್ನಾಗೈತಿ. ನಿಮ್ಮ ಲೈಫ್ ಆರಾಮ. ನೀವೇನು ಅಂತಂದ್ರೆ ಆ ಕನಸು ಈಡೇರಿಸಿ ಬಂದು ನೋಡ್ರಿ, ಬಂದಿಲ್ಲ ಅಡ್ಮಿಷನ್ ಮಾಡಿದರೆ. ಓಕೆ, ಥ್ಯಾಂಕ್ ಯು. ಸ್ನೇಹಿತರೆ, ನೋಡ್ಬೋದು 2025ರಲ್ಲಿ RRB ಗ್ರೂಪ್ ಡಿ ಸದ್ಯಕ್ಕೆ ಕರೆದಾರ. ನೀವು ಬಂದು CET ಕೋಚಿಂಗ್ ಬೇಕಾದ್ರೆ ಬರ್ಬೋದು ಸ್ನೇಹಿತರೆ. ನಿಮ್ಗೆ ಟ್ರಿಕ್ಸ್ ಮುಖಾಂತರನ ಕಡಿಮೆ ಅವಧಿಯಲ್ಲಿ ಪ್ರತಿ ಸೆಕೆಂಡ್ನಲ್ಲಿ ಹೆಂಗೆ ಆನ್ಸರ್ ಮಾಡಬೇಕು ಅನ್ನೋದು ನಿಮ್ಮ ಟ್ರಿಕ್ಸ್ ಮುಖಾಂತರ ಮ್ಯಾಥ್ಸ್ ಆಗಿರ್ಬೋದು, ರೀಸನಿಂಗ್ ಆಗಿರ್ಬೋದು ಹೇಳ್ಬೋದು ಸ್ನೇಹಿತರೆ. ಮತ್ತು ಅದೇ ರೀತಿಯಾಗಿ ಅಗ್ನಿವೀರ ಬ್ಯಾಚ್ ಕೂಡ ಅಭ್ಯರ್ಥಿಗಳಿಗೆ ಕೂಡ CET ಬ್ಯಾಚ್ ಪ್ರಾರಂಭ ಸ್ಟಾರ್ಟ್ ಆಯ್ತು ಸ್ನೇಹಿತರೆ. ಆಸಕ್ತಿಗಳ ಅಭ್ಯರ್ಥಿಗಳು ಬಂದು ಪ್ರವೇಶಗಳು ಪಡ್ಕೋಬೋದು. ಯಾಕಪ್ಪ ಅಂತಂದ್ರೆ ನೀವು ಮೇನ್ ಅಗ್ನಿವೀರ ನೀವು ಓನಾಗಿ ಮನ್ಯಾಗ ಸ್ಟಡಿ ಮಾಡ್ಬೋದು, ಬಟ್ ಫೈನಲ್ ಮೆರಿಟ್ನಾಗ ಗೊತ್ತಾಗಂಗಿಲ್ಲ ಅಲ್ಲಿ. ಬಟ್ ನೀವು ಏನು ಅನ್ಕೊಂತೀರಿ, ನಂದು ಎಕ್ಸಾಮ್ ಆಗಿಲ್ಲ ಅಂತೇಳಿ ಹೋಪ್ ಕಳ್ಕೊಂಡ್ಬಿಡ್ತೀರಿ. ಅದ್ರಗೋಸ್ಕರ ನಿಮ್ಮ ಹೋಪ್ ಕಳ್ಕೊಬಾರ್ದು ಅಂತೇಳಿ ಒಂದು ಧೈರ್ಯದ ಮ್ಯಾಗ ಈ ಇಂಡಿಯನ್ ಆರ್ಮಿ ಸಂಸ್ಥೆ ನಡ್ಸಾಕತ್ತೀವಿ ಸ್ನೇಹಿತರೆ. ಅದ್ರಗೋಸ್ಕರ ಆದರೂ ನೀವು ಬಂದು ಜಾಯ್ನ್ ಆಗಿರಿ. ನಿಮ್ಗೆ ಒಂದು ದಿನ ಕ್ಲಾಸ್ ಕೂತು ನೋಡಿರಿ ಯಾವ ರೀತಿ ಐತಿ ಕ್ಲಾಸ್ ಅಂತೇಳಿ.